ಉತ್ತರ ಕರ್ನಾಟಕದ ಜನಪದ ಸಂಸ್ಕೃತಿ ಬಿಂಬಿಸುವ ಅತ್ಯಂತ ಪ್ರಮುಖ ಹಾಗೂ ಸಡಗರದ ಕೃಷಿ ಹಬ್ಬವಾದ ಕಾರ ಹುಣ್ಣಿಮೆಯನ್ನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಖಂಡಕಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕೃಷಿ ಚಟುವಟಿಕೆಗಳು ಆರಂಭವಾಗುವ ಮುನ್ನ ವರ್ಷಪೂರ್ತಿ ಉಳುಮೆ, ಬಿತ್ತನೆ ಇತ್ಯಾದಿ ಕೃಷಿ ಕಾರ್ಯಗಳಲ್ಲಿ ನೆರವಾಗುವ ರಾಸುಗಳನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುವ ಸಲುವಾಗಿ ಈ ಹಬ್ಬವನ್ನು ಗ್ರಾಮಸ್ಥರು, ನೆಂಟರಿಷ್ಟರು ಸೇರಿ ಆಚರಿಸಿ ಸಂಭ್ರಮಿಸಿದರು. ಜಾನುವಾರುಗಳನ್ನು ಸಿಂಗರಿಸಿ ಅವುಗಳ ಮೈಮೇಲೆ ಬಣ್ಣ ಬಣ್ಣದ ವಿನ್ಯಾಸಗಳನ್ನು ಬಿಡಿಸಿದ್ದುದು ಸ್ಪರ್ಧೆಯ ಮೆರುಗು ಹೆಚ್ಚಿಸಿತು. ಈ ಹಬ್ಬದ ಬಹುಮುಖ್ಯ ಭಾಗ ಕಾರ ಹುಣ್ಣಿಮೆಯ ಅತ್ಯಂತ ಸಾಹಸಮಯ ಮೂಜಿನಾಟವಾದ ಕರಿ ಹರಿಯುವುದನ್ನು ನೋಡಲು ನೆರೆಯ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗೋವಾ ರಾಜ್ಯಗಳಿಂದ ಸಾವಿರಾರು ಮಂದಿ ಅಭಿಮಾನಿಗಳು ಆಗಮಿಸಿದ್ದರು. ದೂರದರ್ಶನದೊಂದಿಗೆ ಸಾರವಾಡದ ಗ್ರಾಮಸ್ಥ ಮಲ್ಲಿಕಾರ್ಜುನ ವಟಗಿ, ಉತ್ತರ ಕರ್ನಾಟಕದಲ್ಲಿ ಕಾರ ಹುಣ್ಣಿಮೆಗೆ ವಿಶೇಷ ಸ್ಥಾನವಿದೆ. ಕಾಖಂಡಕಿಯಲ್ಲಿ ನಡೆಯುವ ಹಬ್ಬಕ್ಕೆ ಲಕ್ಷಾಂತರ ಜನ ಸೇರುವ ಐತಿಹಾಸಿಕ ಮಹತ್ವ ಇದೆ ಎಂದು ತಿಳಿಸಿದರು. ಸಂಖ್ಯೆ ತೋರಿಸ್ತದೆ. ಹಿಂಗಾಗಿ ಹಬ್ಬವನ್ನು ನೋಡ್ಲಾಕ ನಮ್ಗೆಲ್ಲರಿಗೆ ಉತ್ತರ ಕನ್ನಡದವರಿಗೆ ಒಂದು ಒಳ್ಳೆಯ ಹಬ್ಬ. ಅದಕ್ಕೆ ಎಲ್ಲಾ ಉತ್ತರ ಕನ್ನಡ ಜನ ಬಂದು ಇದ್ರಲ್ಲಿ ಭಾಗವಹಿಸ್ಯಾರ. ಅದಕ್ಕೆ ಬಹಳ ಖುಷಿ ಆಗ್ಯದ ಅಂತ ಹೇಳಕ್ ಬಯಸ್ತೇನೆ. ನಿವೃತ್ತ ಕಲಾ ಶಿಕ್ಷಕ ಅಂಬಾದಾಸ ಜೋಶಿ, ಕಾರ ಹುಣ್ಣಿಮೆ ಈ ನೆಲದ ಪರಂಪರೆಯನ್ನು ಬಿಂಬಿಸುವ ಪ್ರಮುಖ ಜನಪದ ಹಬ್ಬ. ವರ್ಷಪೂರ್ತಿ ರೈತನಿಗೆ ನೆರವಾಗುವ ರಾಸುಗಳನ್ನು ಪೂಜಿಸುವ ಕೃಷಿ ಹಬ್ಬ ಎಂದು ಹೇಳಿದರು. ಅಲಂಕರಿಸುವುದು ಮತ್ತು ಹಳ್ಳಿಯ ಬಾಂಧವರು, ರೈತ ಬಾಂಧವರು ಒಟ್ಟಿಗೆ ಕೂಡಿ ಆಚರಣೆ ಮಾಡಿ ನಮ್ಮ ಪರಂಪರೆಯ ಹಗ್ಗವನ್ನ ಎಳೆಯುವಂತ ಒಕ್ಕಟ್ಟಿನಿಂದ ಕೂಡಿ ಭೂಮಿ ತಾಯಿಯ ಪೂಜೆಯನ್ನ ಮಾಡಿಕೊಂಡು ಆ ವೃತ್ತಿಗೆ, ರೈತಾಪಿ ಜನರಿಗೆ ಒಂದು ವಿಶೇಷವಾದ ಹಬ್ಬ. ರೈತ ಮುಖಂಡ ಮಲ್ಲಿಕಾರ್ಜುನ ಕೆಂಗನಾಳ್, ಎತ್ತುಗಳನ್ನು ಕರಿಹರಿಸುವ ಕಾರ ಹುಣ್ಣಿಮೆ ಶತಮಾನಗಳಿಂದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನಡೆದುಕೊಂಡು ಬಂದಿದೆ. ಯುವ ಜನರು ಇಂತಹ ಹಬ್ಬಗಳನ್ನು ಉಳಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಒಂದು ಮುಂದುವರ್ಸ್ಕೊಂಡು ಹೋಗಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಈಗ ಕಾರ ಹುಣ್ಣಿಮೆ ಅಷ್ಟೇ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಮುಂದೆ ಬರುವಂತ ಹಬ್ಬಗಳಿದಾವೆ, ಆ ಹಬ್ಬಗಳ ಸಂಖ್ಯೆ ಉಳಿಸ್ಕೊಂಡು ಹೋಗ್ರೆ ಅನ್ನೋದು ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀನಿ ಯುವ ಜನತೆಗೆ. ಇನ್ನೋರ್ವ ಸ್ಥಳೀಯರಾದ ಸುನೀಲ್ ಕುಮಾರ್ ಸುಧಾಕರ್, ಎತ್ತುಗಳ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷಿಸುವ ಮೂಲಕ ಕೃಷಿಕರು ಮನೋರಂಜನೆ ಪಡೆಯುವ ಹಬ್ಬ ಇದಾಗಿದೆ ಎಂದು ತಿಳಿಸಿದರು. ಸಾಂಸ್ಕೃತಿಕ ಹಬ್ಬವನ್ನಾಗಿ ಮತ್ತು ಜನಪದ ಹಬ್ಬವನ್ನಾಗಿ ಅದನ್ನ ಆಚರಣೆ ಮಾಡ್ತಾರೆ. ಇದು ತಲತಲಾಂತರದಿಂದ ನಡೆದುಕೊಂಡು ಬಂದಂತ ಸಂಪ್ರದಾಯವಾಗಿದೆ. ಈ ಸಂಪ್ರದಾಯ ಕಾಕಣಿಕಿ ಗ್ರಾಮದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿದೆ. ಅದು ಇಂದಿಗೂ ಜೀವಂತವಾಗಿದೆ.